ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕರುಣೆ ಉಳ್ಳವರು ಧನ್ಯರು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನ. ಕರುಣೆಯುಳ್ಳವರು ಧನ್ಯರು, ಏಕೆಂದರೆ ಅವರು ಕರುಣೆಯನ್ನು ಹೊಂದುವರು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಕರುಣೆಯುಳ್ಳವರು ಧನ್ಯರು. ಅವರು ಏನಾಗುತ್ತಂತೆ, ಅವರ ಜೀವಿತದಲ್ಲಿ ಅವರು ಕರುಣೆಯನ್ನು ಹೊಂದಿಕೊಳ್ಳುತ್ತಾರೆ. ಒಂದು ನೈಜ ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಅಮೇರಿಕದ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಹದಿಹರಿಯದ ಒಬ್ಬ ಯುವಕ ತನ್ನ ವಿದ್ಯಾಭ್ಯಾಸದ ಖರ್ಚಿಗಾಗಿ ಅರೆಕಾಲಿಕವಾಗಿ ಡೋರ್ ಟು ಡೋರ್ ಡೆಲಿವರಿ ವ್ಯಾಪಾರ ಮಾಡುತ್ತಿದ್ದನು. ಒಂದು ದಿನ ಅವನು ತನ್ನ ಅನೇಕ ಅಲೆದಾಡುವಿಕೆಯಿಂದ ತುಂಬ ದಣಿದನು ಮತ್ತು ಹಸಿದನು. ಅವನ ಸರಕುಗಳು ಮಾರಾಟವಾಗಲಿಲ್ಲ. ಅವನೊಂದು ಮನೆಯ ಬಾಗಿಲನ್ನು ತಟ್ಟಿದಾಗ ಒಬ್ಬ ಮಹಿಳೆ ಹೊರ ಬಂದಳು. ಅವನು ಆಕೆಯ ಬಳಿ ನೀರು ಕೇಳಿದನು. ಅವನ ದಣಿದ ಮುಖವನ್ನು ನೋಡಿದ ಮಹಿಳೆ ಅವನಿಗೆ ನೀರಿಗೆ ಬದಲಾಗಿ ಒಂದು ಲೋಟ ಹಾಲನ್ನು ಕೊಟ್ಟಳು. ಹಸಿದ ಹುಡುಗ ಉತ್ಸಾಹದಿಂದ ಅದನ್ನು ತೆಗೆದುಕೊಂಡು ಕುಡಿದನು. ಅವನು ಆ ಮಹಿಳೆಗೆ, ನಾನು ನಿಮಗೆ ಋಣಿಯಾಗಿರುತ್ತೇನೆ ಎಂಬುದಾಗಿ ಹೇಳಿದನು. ಆಕೆ ಮುಗುಳ್ನಕ್ಕೂ, ಪರವಾಗಿಲ್ಲ, ನಿಮ್ಮ ಆರೋಗ್ಯವನ್ನು ನೋಡಿಕೋ ಎಂಬುದಾಗಿ ಹೇಳಿ ಕಳಿಸಿಬಿಟ್ಟಳು. ಹಿಂದೆ ಮುಂದೆ ಗೊತ್ತಿಲ್ಲದವರು ಸೌಜನ್ಯವಾಗಿ ಪ್ರೀತಿಯಿಂದ ಮಾತನಾಡಿ ಆತಿಥ್ಯವನ್ನು ನೀಡಿದ್ದನ್ನು ನೆನಪಿಸಿಕೊಂಡನು. ಆ ಯುವಕ ತನಗೆ ಸಹಾಯ ಮಾಡಿದ ಮಹಿಳೆಯನ್ನು ಅವನು ಮರೆಯಲೇ ಇಲ್ಲ. ಆ ಹುಡುಗ ಕಷ್ಟಪಟ್ಟು ಓದಿ ವೈದ್ಯನಾದನು. ಒಂದು ದಿನ ಅವನು ತನ್ನ ಆಸ್ಪತ್ರೆಗೆ ಬಂದ ಮಹಿಳೆಯನ್ನು ಗುರುತಿಸಿದನು. ಮಹಿಳೆ ದೀರ್ಘಕಾಲದ ಅನಾರೋಗ್ಯಕ್ಕೆ ಚಿಕಿತ್ಸೆ ನೀಡಲು ನಿರ್ಧರಿಸಿದನು. ಸುದೀರ್ಘ ಚಿಕಿತ್ಸೆಯ ಬಳಿಕ ಆಕೆ ಗುಣವಾದಳು. ವೈದ್ಯರು ದೊಡ್ಡ ಮೊತ್ತವನ್ನು ಕೇಳುತ್ತಾರೆ ಎಂದು ಮಹಿಳೆ ಭಾವಿಸಿದಳು. ಆದರೆ ಆ ವೈದ್ಯರು ಚಿಕಿತ್ಸೆಯ ಹಣವನ್ನು ಕವರ್ನಲ್ಲಿ ಹಾಕಿ, ಡಾಕ್ಟರ್ ಹೋವರ್ಡ್ ಕೆಲ್ಲಿ, ಒಂದು ಲೋಟ ಹಾಲು ನಿಮ್ಮ ವೈದ್ಯಕೀಯ ಚಿಕಿತ್ಸೆಯ ಬಿಲ್ಲನ್ನು ಪಾವತಿಸಿದೆ ಎಂಬುದಾಗಿ ಸಹಿ ಇತ್ತು. ಆ ಮಹಿಳೆಯ ಕಣ್ಣಲ್ಲಿ ನೀರು ಸುರಿಯಿತು. ಯಾವಾಗೋ ಒಂದು ಕರುಣೆ ತೋರಿ ಕೊಟ್ಟಂಥ ಒಂದು ಲೋಟ ಹಾಲಿನ ಫಲವಾಗಿ ಅದೇ ಹುಡುಗನು ಇವತ್ತು ಒಳ್ಳೆ ಡಾಕ್ಟರ್ ಆಗಿದ್ದನೋ. ಅವನು ಡಾಕ್ಟರ್ ಆಗಿದ್ದ ನಿಮಿತ್ತವಾಗಿ ಒಂದು ದೊಡ್ಡ ಮೊತ್ತ ಪೇ ಮಾಡಬೇಕಾಗಿತ್ತು. ಅವಳಿಗೆ ಆಗ್ತಾ ಇರಲಿಲ್ಲ. ಆದರೆ ಸ್ತೋತ್ರ, ಅವಳು ಕರುಣೆ ತೋರಿದ್ದರಿಂದ ಅವಳಿಗೂ ಕರುಣೆ ದೊರೆಯುವಂತೆ ದೇವರು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಾವು ಮಾಡುವ ಒಳ್ಳೆಯದಕ್ಕೆ, ಅತಿಥಿ ಸತ್ಕಾರಕ್ಕೆ ಇಹದಲ್ಲಿ ಮತ್ತು ಪರಲೋಕದಲ್ಲಿ ಪ್ರತಿಫಲವಿದೆ. ಸತ್ಯವೇದದಲ್ಲಿ ಕೂಡ ನಾವು ನೋಡಬಹುದು. ದೋರ್ಕಳು, ಅವಳು ಸ್ತೋತ್ರ, ಅವಳು ಅನೇಕ ಒಳ್ಳೆ ಕಾರ್ಯಗಳು ಮಾಡಿದಳು. ಬಡವರಿಗೆ ಬಟ್ಟೆ ಹೊಲಿದು ಕೊಡುತ್ತಿದ್ದಳು. ಸ್ತೋತ್ರ, ಅದರ ನಿಮಿತ್ತವಾಗಿ ಅವಳು ಸತ್ತು ಹೋಗಿಬಿಟ್ಟಿದ್ದಳು. ಅವರೆಲ್ಲ ಬಂದು ಜನ ಅಳ್ತಾ ಇದ್ರು, ಅಯ್ಯೋ ನಮಗೆ ಬಟ್ಟೆ ಫ್ರೀಯಾಗಿ ಹೊಲಿದು ಕೊಡ್ತಾ ಇದ್ದಳು, ನಮಗೆ ದಾನ ಧರ್ಮ ಮಾಡ್ತಾ ಇದ್ದಳು, ಒಳ್ಳೆಯದು ಮಾಡ್ತಾ ಇದ್ದಳು. ಅದನ್ನು ಕೇಳಿ ಪೇತ್ರನು ಪ್ರಾರ್ಥನೆ ಮಾಡಿದಾಗ ಸತ್ತು ಹೋದಂಥ ದೋರ್ಕಳು ಹೊಸ ಜೀವವನ್ನು ಪಡೆದುಕೊಂಡಳು. ಕರುಣೆ ತೋರಿದ ದೋರ್ಕಳು ಕರುಣೆಯನ್ನು ಪಡೆದಳು. ಚಾರಪ್ತದ ಊರಿನ ವಿಧವೆ, ಪ್ರವಾದಿಯಾದ ಎಲಿಯನು ಅವರ ಊರಿಗೆ ಹೋಗಿ ಕೇಳ್ತಾನೆ, ಅಮ್ಮ ಸ್ವಲ್ಪ ನೀರು ಕೊಡು, ಹಾಗೆ ಬರುವಾಗ ಸ್ವಲ್ಪ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಕೇಳಿದಾಗ ಅವಳೇ ಒಂದು ರೊಟ್ಟಿ ತಿಂದು ತಾನು ತನ್ನ ಮಗನು ಸತ್ತು ಬಿಡಬೇಕೆಂಬಂಥ ಒಂದು ಆಸೆ. ಆದರೂ ಸಹ ಪ್ರವಾದಿಯ ಮಾತಿಗೆ ಬೆಲೆ ಕೊಟ್ಟು ಸ್ವಲ್ಪ ನೀರನ್ನು, ರೊಟ್ಟಿಯನ್ನು ತಂದು ಕೊಟ್ಟಳು. ಕರುಣೆಯನ್ನು ತೋರಿಸಿದಳು. ಅದರ ನಿಮಿತ್ತವಾಗಿ ಎಲಿಯನ್ನು ಮಾತ್ರವಲ್ಲ, ಅವಳ ಕುಟುಂಬ ಕ್ಷಾಮ ಕಾಲದವರೆಗೂ ಪೋಷಿಸಲ್ಪಟ್ಟಿತು. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಕೂಡ ಹೇಳಿದರು, ಈ ಚಿಕ್ಕವರಲ್ಲಿ ಒಬ್ಬರಿಗೆ ನೀವೇನು ಮಾಡ್ತೀರೋ ಅದು ನನಗೆ ಮಾಡಿದ ಹಾಗೆ. ಪ್ರೀತಿಯುಳ್ಳ ದೇವಜನರೇ, ಒಳ್ಳೆ ಸಮರಿಯನಂತೆ ಇತರರಿಗೆ ಒಳ್ಳೆಯದನ್ನು ಮಾಡೋಣ. ಪರಲೋಕ ಜ್ಞಾಪಕದ ಪುಸ್ತಕದಲ್ಲಿ ನಮ್ಮ ಕ್ರಿಯೆಗಳನ್ನು ದಾಖಲಿಸೋಣ. ಕರುಣೆ ಉಳ್ಳವರಾಗಿ ದೇವರಿಂದ ಕರುಣೆಯನ್ನು ಹೊಂದಿಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ಕರುಣೆ ಉಳ್ಳವರು ಕರುಣೆಯನ್ನು ಹೊಂದುವರೆಂಬುದಾಗಿ ನಿನ್ನ ವಚನ ಹೇಳುವ ಹಾಗೆ, ಹೌದು ಸ್ವಾಮಿ, ಈ ಲೋಕದಲ್ಲಿ ನಾವು ಪ್ರತಿಯೊಬ್ಬರಿಗೂ ಭೇದ ಭಾವ ಮಾಡದೆ ದೇವರೇ ನಮ್ಮಿಂದ ಆಗುವಷ್ಟು ಕರುಣೆ ತೋರಿಸುವ ಹಾಗೆ, ನಮ್ಮಿಂದ ಒಳ್ಳೆಯದು ಮಾಡುವ ಹಾಗೆ ನಮಗೆ ಸಹಾಯ ಮಾಡಿರಿ. ಆ ಒಳ್ಳೆಯ ಕಾರ್ಯಗಳನ್ನು ಜನರು ನೋಡಿ ನಿಮ್ಮ ನಾಮವನ್ನು ಮಹಿಮೆಪಡಿಸಬೇಕು ಸ್ವಾಮಿ. ನಿಮಗೆ ಸ್ತೋತ್ರಪ್ಪ. ನಾವು ಯಾವಾಗಲೂ ನಿಮ್ಮ ಹಾಗೆ ಕರುಣೆ ಉಳ್ಳವರಾಗಿ ಜೀವಿಸಲಿಕ್ಕೆ ಕೃಪೆ ತೋರಿಸ್ರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬಲಪಡಿಸ್ರಿ, ಆಶೀರ್ವದಿಸ್ರಿ. ನಿನ್ನ ಕೃಪೆಯಿಂದ ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಕರುಣೆ ಉಳ್ಳವರಾಗಿರೋಣ, ಕರುಣೆ ತೋರಿಸೋಣ. ದೇವರು ಸಹ ನಿಮ್ಮನ್ನು ಕರುಣಿಸಿ ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.